ಎಲ್ಲಾ ಗೃಹಲಕ್ಷ್ಮಿಯರಿಗೂ ಭರ್ಜರಿ ಗುಡ್ ನ್ಯೂಸ್. 10,000 ರೂಪಾಯಿವರೆಗೂ ಹಣ ಜಮೆ ಆಗ್ತಾ ಇದೆ ಗೃಹಲಕ್ಷ್ಮಿಯರಿಗೆ. ಇನ್ ಮುಂದೆ 2 ತಪ್ಪು ಮಾಡಿದ್ರೆ ಗೃಹಲಕ್ಷ್ಮಿಯರಿಗೆ ಹಣ ಬರಲ್ಲ. ರೇಷನ್ ಕಾರ್ಡ್ ಅಲ್ಲೂ ಕೂಡ 2 ತಪ್ಪು ಮಾಡಿದ್ರೆ ನಿಮಗೆ ಹಣ ಬರಲ್ಲ. ದೊಡ್ಡ ಬ್ರೇಕಿಂಗ್ ನ್ಯೂಸ್. ಸದ್ಯಕ್ಕೆ ಎಲ್ಲಾ ಗೃಹಲಕ್ಷ್ಮಿಯರು ವಿಡಿಯೋ ಪೂರ್ತಿಯಾಗಿ ನೋಡಿ. ಇನ್ನು ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಬಂಪರ್ ಸುದ್ದಿ ಅಂತಾನೆ ಹೇಳ್ಬಹುದು. ಎಲ್ಲ ಒಂದು ಹೊಸ ನಿಯಮಗಳ ಬಗ್ಗೆ ರೇಷನ್ ಕಾರ್ಡ್ ಇದ್ದವ್ರಿಗೆ ಹೊಸ ಅಪ್ಡೇಟ್ ಕೂಡ ಈಗ ಬಂದಿದೆ ಸರ್ಕಾರದಿಂದ, ಅದು ಕೂಡ ನೋಡೋಣ. ಇನ್ನು ಬಂಗಾರ ಮತ್ತು ಬೆಳ್ಳಿ ದರ ದಿನಕ್ಕೆ ಏರಿಕೆ ಇಳಿಕೆ ಆಗ್ತಾನೆ ಇದೆ. ಈ ಬಂಗಾರ ಬೆಳ್ಳಿಯಲ್ಲಿ ಈಗ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ? ಎದಕ್ಕಂದ್ರೆ ತುಂಬಾನೇ ದರಗಳು ಏರಿಕೆ ಆಗ್ತಾ ಇದ್ದಾವೆ, ಇಳಿಕೆ ಆಗ್ತಾ ಇದ್ದಾವೆ. ಮತ್ತೆ ದರ ಇಳಿಕೆ ಆಗಿದ್ದು ಒಂದು ಕಡೆಗೆ ಸಿಹಿ ಸುದ್ದಿ. ಎಷ್ಟು ಇಳಿಕೆ ಆಗಿದೆ ನೋಡೋಣ ಬನ್ನಿ. ಇನ್ನೊಂದು ಕಡೆಗೆ ವಿದ್ಯಾರ್ಥಿನಿಯರಿಗೆ 30,000 ರೂಪಾಯಿ ಸ್ಕಾಲರ್ಶಿಪ್ ಕೊಡೋದಾಗಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಯಾವ ತರ ಅರ್ಜಿ ಹಾಕಬೇಕು? ಮೆಟ್ರಿಕ್ ಪೂರ್ವದ ವಿದ್ಯಾರ್ಥಿಗಳಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಇನ್ನು ಕರ್ನಾಟಕ ಸರ್ಕಾರದ ಬಜೆಟ್ ಕೂಡ ಮಂಡನೆ ಆಗ್ತಾ ಇದೆ. ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಬೇಕು 1 ಲಕ್ಷ ಕೋಟಿಗೂ ಅಧಿಕ ಹಣ. ಗೃಹಲಕ್ಷ್ಮಿಗೆ ಹೆಚ್ಚು ಅನುದಾನ ಬಿಡುಗಡೆ ಮಾಡ್ತಾರಾ? ಇದರ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇರಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ನಿಮಗೂ ಕೂಡ 24ನೇ ಕಂತು ಹಣ ಬಂತ ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಒತ್ತಿ. ಹೌದು ವೀಕ್ಷಕರೇ, ಸದ್ಯಕ್ಕೆ ಈಗ 24 ಕಂತು ಹಣ ಕಂಪ್ಲೀಟ್ ಆಗಿದ್ದು 48,000 ರೂಪಾಯಿ ಜಮೆ ಮಾಡಲಾಗಿದೆ. ಈಗ ನಿಮ್ಮ ಅಕೌಂಟ್ಗೆ ಉಳಿದಿರುವ ಹಣ ಯಾವಾಗ ಬರುತ್ತೆ ಎಂಬುದಕ್ಕೆ ಒಂದು ದೊಡ್ಡ ಸಿಹಿ ಸುದ್ದಿ ಕೂಡ ಬಂದಿರುವಂತದ್ದು. ಹೌದು ವೀಕ್ಷಕರೇ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಬ್ಯಾಂಕ್ ಅಕೌಂಟ್ಗೆ ಈಗ 4,000 ರೂಪಾಯಿ ಮೊದಲು ಜಮೆ ಆಗುತ್ತೆ ಅಂತಾನೆ ಹೇಳಲಾಗಿದೆ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಹೋದ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಹಾಕಿದ್ದಿಲ್ಲ ನೋಡಿ, ಅದನ್ನ ಈಗ ಹಾಕಲಾಗ್ತಾ ಇದೆ. ಇನ್ನು ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರಿಗೂ ಕೂಡ ಹೊಸ ಒಂದು ಅಪ್ಡೇಟ್ ಬಂದಿದೆ. ಈ 2 ತಪ್ಪು ನೀವು ಮಾಡಿದ್ದೆ ಆದಲ್ಲಿ ಏನಾದ್ರೂ ಅರ್ಜಿ ಹಾಕಿದ್ರು ಕೂಡ ನಿಮಗೆ ಇನ್ ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಆ 2 ತಪ್ಪು ಯಾವುದು ಅಂತಾನು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ. ಮೊದಲಿಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು 4,000 ರೂಪಾಯಿ ಹಣವನ್ನ ಈಗ ಬಿಡುಗಡೆ ಮಾಡಲಾಗ್ತಾ ಇದೆ. ಹೌದು, ಗೃಹಲಕ್ಷ್ಮಿಯರ ಅಕೌಂಟ್ಗೆ ಈಗ ಈ ಒಂದು 4,000 ರೂಪಾಯಿ ಹಣವನ್ನ ಜಮೆ ಮಾಡಲು ಸರ್ಕಾರ ಮುಂದಾಗಿದೆ ಅಂತಾನೆ ಹೇಳಲಾಗಿದೆ. ಅಂದ್ರೆ ವೀಕ್ಷಕರೇ, ಇದು 25ನೇ ಕಂತ, 26ನೇ ಕಂತ ಅಥವಾ ಇದು ಹಳೆಯ ಕಂತ ಅಂತ ಇದಕ್ಕೆ ಸ್ಪಷ್ಟನೆ ಇನ್ನೂ ಕೂಡ ಸರ್ಕಾರದಿಂದ ಬಂದಿಲ್ಲ. ಆದ್ರೆ ವೀಕ್ಷಕರೇ, ನಿಮಗೆ ಗೃಹಲಕ್ಷ್ಮಿಯರಿಗೆ ಅಕೌಂಟ್ಗೆ ಹಣ ಬರೋದಂತೂ ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಈ ಕಂತು ಈ ತಿಂಗಳದ್ದು ಅಂತ ಈ ಬಾರಿ ಹೇಳಿಲ್ಲ. ಹಳೆಯ ಒಂದು ಕಂತುಗಳನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. 5,000 ಕೋಟಿ ರೂಪಾಯಿ ಹಣ ಇದಾಗಿದೆ. ಇನ್ನೊಂದು ಕಡೆಗೆ ಹಣವನ್ನ ಬಿಡುಗಡೆ ಮಾಡಬೇಕು, ಇಲ್ಲವಾದಲ್ಲಿ ಹೋರಾಟ ಮಾಡ್ತೀವಿ ಅಂತ ತೆಂಗಿನಕಾಯಿ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ಫೆಬ್ರವರಿ ಮತ್ತು ಮಾರ್ಚ್ ನಲ್ಲಿ 1,24,00,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಹಾಕಿಲ್ಲ. 5,000 ಕೋಟಿ ರೂಪಾಯಿ ಫಲಾನುಭವಿಗಳ ಖಾತೆಗೆ ಹಣ ಹಾಕಬೇಕು. ಒಂದು ವೇಳೆ ಹಾಕಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ ಅಂತ ಶಾಸಕರು ಮಹೇಶ್ ತೆಂಗಿನಕಾಯಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ಇನ್ನು ಇದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ ಕರ್ನಾಟಕದಲ್ಲಿ. ಹೀಗಾಗಿ ಸರ್ಕಾರ ಈಗ ಹಣ ಬಿಡುಗಡೆ ಮಾಡುತ್ತೆ ಅಂತ ಘೋಷಣೆ ಕೂಡ ಮಾಡಿದೆ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಣಕಾಸು ಇಲಾಖೆಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹಣ ಬಿಡುಗಡೆ ಆಗ್ತಾ ಇದ್ದಂತೆ ತಡ ಮಾಡದೆ ಗೃಹಲಕ್ಷ್ಮಿಯರ ಅಕೌಂಟ್ಗೆ 4,000 ರೂಪಾಯಿ ಜಮೆ ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ಹಾಗಾದ್ರೆ ಈ ಒಂದು ಹಣ ಯಾವಾಗ ಬರುತ್ತೆ? ನಿಮ್ಮ ಅಕೌಂಟ್ಗೆ ಇನ್ನು 15 ದಿನದಲ್ಲಿ ಅಂದ್ರೆ 30ನೇ ತಾರೀಕಿನ ಒಳಗೆ ನಿಮ್ಮ ಅಕೌಂಟ್ಗೆ ಬರಲಿದೆ 4,000 ರೂಪಾಯಿ ಗೃಹಲಕ್ಷ್ಮಿ ಹಣ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಅಂದ್ರೆ ಇದು 25, 26ನೇ ಕಂತು ಅಂತಾನೆ ಲೆಕ್ಕ ಹಾಕಿದ್ರು ಕೂಡ ನಿಮಗೆ 4,000 ರೂಪಾಯಿ ಜಮೆ ಆಗುತ್ತೆ. ಇನ್ನು ಅಕ್ಟೋಬರ್ ಮತ್ತು ನವೆಂಬರ್, ಡಿಸೆಂಬರ್ ತಿಂಗಳದ್ದು ಹಣ ಇನ್ನೂ ಬಂದಿಲ್ಲ ಅಂತ ಗೃಹಲಕ್ಷ್ಮಿಯವರು ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರವು ಕೂಡ ಈಗ ಸದ್ಯಕ್ಕೆ ಬರಲಿದೆ ಅಂತ ಹೇಳ್ಬಹುದು. ಎದಕ್ಕಂದ್ರೆ ಮುಂದಿನ ತಿಂಗಳಲ್ಲಿ ಬಜೆಟ್ ಕೂಡ ಪೂರ್ವಭಾವಿ ಸಭೆ ಇರೋದ್ರಿಂದ ಗೃಹಲಕ್ಷ್ಮಿ ಯೋಜನೆಗೆ ಅತಿ ಹೆಚ್ಚು ಅನುದಾನವನ್ನ ಬಿಡುಗಡೆ ಮಾಡಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಎರಡನೇದಾಗಿ ರೇಷನ್ ಕಾರ್ಡ್ ಇದ್ದ ತಪ್ಪು ಮಾಡಿದ್ರೆ, ಅಂದ್ರೆ ನಿಮ್ಮ ಹತ್ರ APL ಕಾರ್ಡ್ ಇರಲಿ, BPL ಕಾರ್ಡ್ ಇರಲಿ, ನೀವು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಹಣ ಪಡೆದುಕೊಳ್ತಾ ಇದ್ದೀರಂದ್ರೆ ಈ 2 ತಪ್ಪು ಮಾಡಿದರೆ ನಿಮ್ಮ BPL ಕಾರ್ಡ್ APL ಕಾರ್ಡ್ಗೆ ವರ್ಗಾವಣೆ ಆಗಿದ್ರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತಾನೆ ಹೇಳಲಾಗಿದೆ. ಹಾಗಾದ್ರೆ ಈ 2 ತಪ್ಪುಗಳು ಯಾವುದು ಅಂತ ನೀವು ಕೇಳೋದಾದ್ರೆ GST ರಿಟರ್ನ್ಸ್ ಹಾಗೂ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ದ ಕುಟುಂಬಕ್ಕೆ ಗೃಹಲಕ್ಷ್ಮಿ ಹಣ ಇಲ್ಲ ಅಂತ ಈಗಾಗಲೇ ಸರ್ಕಾರದಿಂದ ಅಪ್ಡೇಟ್ ಬಂದಿದೆ. ಹೌದು, ಒಂದು ರೇಷನ್ ಕಾರ್ಡ್ ನಲ್ಲಿ ಗೃಹಲಕ್ಷ್ಮಿಯ
ಯಜಮಾನರಾಗಿರ್ಬೋದು, ಗೃಹಲಕ್ಷ್ಮಿಯರಾಗಿರ್ಬೋದು, ಗೃಹಲಕ್ಷ್ಮಿಯರ ಮಕ್ಕಳು ಆಗಿರ್ಬೋದು, ಒಂದೇ ರೇಷನ್ ಕಾರ್ಡ್ ಇಲ್ಲಿದ್ದು ಯಾರಾದ್ರೂ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ತೆರಿಗೆಯನ್ನ ಅಂದ್ರೆ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅಂತವರ BPL ಕಾರ್ಡು APL ಕಾರ್ಡ್ಗೆ ಕನ್ವರ್ಟ್ ಮಾಡಲಾಗಿದೆ. ಇನ್ನು BPL ಕಾರ್ಡ್ APL ಕಾರ್ಡ್ ಆಧಾರದ ಮೇಲೆ ರೇಷನ್ ಕಾರ್ಡ್ ಇದ್ದವರಿಗೆ ಗೃಹಲಕ್ಷ್ಮಿ ಹಣವನ್ನ ಹಾಕ್ತಾ ಇದ್ದಾರೆ. ಸೊ ವೀಕ್ಷಕರು, ಯಾರಾದ್ರೂ GST ರಿಟರ್ನ್ಸ್ ಮಾಡ್ತಾ ಇದ್ದು BPL ಕಾರ್ಡ್ APL ಕಾರ್ಡ್ ವರ್ಗಾವಣೆ ಆಗಿದ್ರೆ ಅವರಿಗೆ ಹಣ ಬರೋದಿಲ್ಲ. ಇನ್ನು ಎರಡನೇದಾಗಿ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ದು ಅವರ BPL ಕಾರ್ಡ್ APL ಕಾರ್ಡ್ ಆಗಿದ್ರೆ ಅವರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳ್ಬಹುದು. ಇನ್ನು ವೀಕ್ಷಕರೇ, ಇಲ್ಲಿ ಮುಖ್ಯವಾಗಿ ಇಂದಿರಾ ಕಿಟ್ ಕೂಡ ವಿತರಣೆ ಆಗ್ತಾ ಇದೆ. ಹೌದು, ಇವತ್ತು BPL ಕಾರ್ಡ್ ಇದ್ದವರಿಗೂ ಕೂಡ ಎರಡು ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಒಂದು ಹೊಸ ನಿಯಮವು ಕೂಡ ಜಾರಿಗೆ ಬರ್ತಾ ಇದೆ. ಮೊದಲನೇ BPL ಕಾರ್ಡ್ ಇದ್ದ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಇಂದಿರಾ ಕಿಟ್ ಇದು ಬರುವ ತಿಂಗಳಿನಿಂದಲೇ ನಿಮಗೆ ಅಕ್ಕಿ ಮಾತ್ರ ಅಲ್ಲ, ಇಂದಿರಾ ಕಿಟ್ ಅಂದ್ರೆ ಪೌಷ್ಟಿಕ ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆಯಲ್ಲಿ ಭಾರಿ ಬದಲಾವಣೆ ಮಾಡಿದೆ ಸರ್ಕಾರ. ಹೌದು ವೀಕ್ಷಕರೇ, ಇನ್ ಮುಂದೆ 10 kg ಅಕ್ಕಿ ಕೊಡೋದಿಲ್ಲ, 5 kg ಅಕ್ಕಿ ಮಾತ್ರ ಕೊಡಲಾಗುತ್ತೆ. 5 kg ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಕೊಡಲಾಗುತ್ತೆ ವೀಕ್ಷಕರೇ. ಈ ಇಂದಿರಾ ಕಿಟ್ ನಲ್ಲಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳು ಉಚಿತವಾಗಿ ಕೊಡಲಾಗುತ್ತೆ ಎಲ್ಲ BPL ಕುಟುಂಬಗಳಿಗೆ ಅಂತಾನೆ ಹೇಳ್ಬಹುದು. 1,27,00,000 ಇಂದಿರಾ ಕಿಟ್ ಗಳನ್ನ ರೆಡಿ ಮಾಡಲಾಗಿದೆ. ಹೌದು, 1 ಲೀಟರ್ ಅಡುಗೆ ಎಣ್ಣೆ, 1 kg ಉಪ್ಪು, 1 kg ಸಕ್ಕರೆ, 1 kg ತೊಗರಿ ಬೇಳೆ ಹಾಗೂ ಅರ್ಧ kg ಹೆಚ್ಚುವರಿ ತೊಗರಿ ಬೇಳೆ ಅಂದ್ರೆ ಹೆಸರು ಕಾಳು 1 kg ಬದಲಾಗಿ ಅರ್ಧ kg ಅಷ್ಟು ತೊಗರಿ ಬೇಳೆ ಹೆಚ್ಚುವರಿಯಾಗಿ ಕೊಡೋದಾಗಿ ಘೋಷಣೆ ಕೂಡ ಇಲ್ಲಿ ಮಾಡಲಾಗಿದೆ 3 ರಿಂದ 4 ಜನರಿದ್ದ ಕುಟುಂಬಕ್ಕೆ. ಇನ್ನು ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ 5 ಅಥವಾ 6 ಜನರಿದ್ದರೆ ಅಂತ ಕುಟುಂಬಕ್ಕೆ 1.5 kg ತೊಗರಿ ಬೇಳೆ, 1.5 kg ಸಕ್ಕರೆ, 1.5 kg ಉಪ್ಪು, 1.5 ಲೀಟರ್ ಅಡುಗೆ ಎಣ್ಣೆ, ಇನ್ನು 1.5 kg ಹೆಸರು ಕಾಳಿನ ಬದಲಾಗಿ ಅವರಿಗೆ 750 ಗ್ರಾಂ ತೊಗರಿ ಬೇಳೆ ಹೆಚ್ಚುವರಿಯಾಗಿ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಒಬ್ರು ಇಬ್ರು ಇದ್ರೆ ಅರ್ಧ kg ಅಂತೆ 2.5 kg ಕಿಟ್ ಅನ್ನ ಕೊಡಲಾಗುತ್ತೆ ವೀಕ್ಷಕರೇ. ನಿಮ್ಮ ಪ್ರಕಾರ ಅಕ್ಕಿ ವಿತರಣೆ ಮಾಡಬೇಕಾ ಅಥವಾ ಇಂದಿರಾ ಕಿಟ್ ವಿತರಣೆ ಮಾಡಬೇಕಾ? ಬೇಗನೆ ಕಮೆಂಟ್ ಮಾಡಿ. ಇನ್ನು ವೀಕ್ಷಕರೇ, 30,000 ರೂಪಾಯಿ ಸ್ಕಾಲರ್ಶಿಪ್ ಕೂಡ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಕೊಡ್ತಾ ಇದ್ದಾರೆ. ಈ ಒಂದು ಯೋಜನೆಗೆ ಅರ್ಜಿ ಹಾಕಲು ಕೊನೆ ದಿನಾಂಕ 31 ಆಗಿರುತ್ತೆ. 31ನೇ ತಾರೀಕಿನ ಒಳಗೆ ವಿದ್ಯಾರ್ಥಿನಿಯರು ಅರ್ಜಿಯನ್ನ ಹಾಕಬೇಕು. ಹೌದು ವೀಕ್ಷಕರೇ, ಇಲ್ಲಿ ಮೊದಲಿಗೆ ಉನ್ನತ ಶಿಕ್ಷಣದಲ್ಲಿರೋ ವಿದ್ಯಾರ್ಥಿನಿಯರಿಗೆ ನೆರವಾಗುವ ಉದ್ದೇಶದಿಂದ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರ ಕಡೆಯಿಂದ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಹಾಕೋದಕ್ಕೆ ಆಹ್ವಾನಿಸಲಾಗಿದೆ. ಈ ಒಂದು ಯೋಜನೆಯಡಿಯಲ್ಲಿ ಅರ್ಹ ಅಭ್ಯರ್ಥಿಗಳಿಗೆ ವಾರ್ಷಿಕವಾಗಿ 30,000 ರೂಪಾಯಿ ವಿದ್ಯಾರ್ಥಿ ವೇತನ ನೀಡಲಾಗುತ್ತದೆ. ಆರ್ಥಿಕವಾಗಿ ಹಿಂದುಳಿದ ಹಿನ್ನೆಲೆ ಪ್ರತಿಭಾವಂತ ವಿದ್ಯಾರ್ಥಿನಿಯರ ತಮ್ಮ ಶಿಕ್ಷಣವನ್ನ ನಿರಂತರವಾಗಿ ಮುಂದುವರಿಸಲು ಈ ನೆರವು ಸಹಕಾರಿಯಾಗಲಿದೆ ಅಂತ ಫೌಂಡೇಶನ್ ತಿಳಿಸಿದೆ. ಆದ್ರೆ ಇದು ಯಾರಿಗೆ ಅನ್ವಯವಾಗುತ್ತೆ? ಈ ವಿದ್ಯಾರ್ಥಿ ವೇತನವು ಪದವಿ ಅಥವಾ ಡಿಪ್ಲೊಮಾ ಕೋರ್ಸ್ಗಳಿಗೆ ಮಾತ್ರ ಅನ್ವಯವಾಗುತ್ತೆ. ಇದು ನೆನಪಿರಲಿ. ಅಂದ್ರೆ ಆಯ್ಕೆಯಾದ ವಿದ್ಯಾರ್ಥಿನಿಯರಿಗೆ ಕೋರ್ಸ್ನ ಸಂಪೂರ್ಣ ಅವಧಿಯಲ್ಲಿ ಹಣಕಾಸು ಸಹಾಯ ದೊರೆಯಲಿದೆ. 30,000 ರೂಪಾಯಿ ಸ್ಕಾಲರ್ಶಿಪ್ ಕೂಡ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಇನ್ನು SSP ಸ್ಕಾಲರ್ಶಿಪ್ಗೂ ಕೂಡ ಕೊನೆ ದಿನಾಂಕ 28 ಅಂತ ಹೇಳಲಾಗಿದೆ. 28 ಜನವರಿ 2026. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನವೂ ಕೂಡ ಅಂದ್ರೆ 1 ರಿಂದ 10ನೇ ತರಗತಿಯ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಕೂಡ ಬೇಗನೆ SSP ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕುವಂತೆ ಹೇಳಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇದರ ಬಗ್ಗೆ ಒಂದು ಪೋಸ್ಟ್ ಕೂಡ ಬಿಡುಗಡೆ ಮಾಡಲಾಗಿದೆ. ಹೌದು ವೀಕ್ಷಕರೇ, SC ಮತ್ತು ST ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಆದ್ರೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇದೆಯಲ್ಲ, ಇದು ಕೇವಲ ವಿದ್ಯಾರ್ಥಿನಿಯರಿಗೆ ಮಾತ್ರ, ಅದು ಕೂಡ ಪದವಿ ಮತ್ತು ಡಿಪ್ಲೊಮಾ ಕೋರ್ಸ್ಗಳಿಗೆ ಮಾತ್ರ ಅನ್ವಯವಾಗುತ್ತೆ. ಮತ್ತೆ ವಿದ್ಯಾರ್ಥಿನಿಯರ ಬ್ಯಾಂಕ್ ಖಾತೆಗೆ DBT ಮೂಲಕ ನೇರವಾಗಿ ಜಮೆ ಮಾಡಲಾಗುತ್ತೆ ಹಣವನ್ನ ಅಂತ ಹೇಳಲಾಗಿದೆ ವೀಕ್ಷಕರೇ. ಈಗ ಬನ್ನಿ, ಬಂಗಾರ ಮತ್ತು ಬೆಳ್ಳಿ ದರದ ಬಗ್ಗೆನೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಹೌದು ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ದಿನೇ ದಿನೇ ಬಂಗಾರ ಮತ್ತು ಬೆಳ್ಳಿಗೆ ಭಾರಿ ಡಿಮ್ಯಾಂಡ್ ಬಂದಿದೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಆದ್ರೂ ಕೂಡ ಈಗ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಇಳಿಕೆ ಕಾಣ್ತಾ ಇದೆ. ಒಂದು ಕಡೆಗೆ ಸಿಹಿ ಸುದ್ದಿ, ಆದ್ರೆ ಬೆಳ್ಳಿ ದರ ಅಂತೂ ಸಾರ್ವಕಾಲಿಕ ದಾಖಲೆ ಮುರಿದಿದೆ. 3 ಲಕ್ಷ ರೂಪಾಯಿ ಗಡಿ ದಾಟಲು ಇನ್ನೂ ಕೆಲವು ಸಾವಿರ ರೂಪಾಯಿ ಬಾಕಿ ಇದೆ. ಸದ್ಯಕ್ಕೆ ನಾವು ಬಂಗಾರದ ಬೆಲೆ ಹೇಳೋದಾದ್ರೆ 380 ರೂಪಾಯಿ ಇಳಿಕೆ ಆಗುವುದರ ಮೂಲಕ 1,44,000 ರೂಪಾಯಿಯಿಂದ 1,43,620 ರೂಪಾಯಿ ಆಗಿದೆ ಬಂಗಾರದ ಬೆಲೆ. ಆದ್ರೂ ಕೂಡ ಇದು ಶಾಕ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು 22 ಕ್ಯಾರೆಟ್ ಚಿನ್ನದ ದರವೂ ಕೂಡ ಇಲ್ಲಿ ಇಳಿಕೆ ಆಗಿರುವಂತದ್ದು. ಇದು ಕೂಡ ಒಂದು ಕಡೆಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಆದ್ರೆ ದರ ಮಾತ್ರ 1,43,000 ರೂಪಾಯಿ ಆಗಿದ್ದು ಒಂದು ಕಡೆಗೆ ಶಾಕ್ ಕೊಟ್ಟಿದೆ. ಇನ್ನು ಬೆಳ್ಳಿ ದರ ಅಂತೂ ಮತ್ತೆ 5,000 ರೂಪಾಯಿ ಏರಿಕೆ ಆಗಿದೆ ವೀಕ್ಷಕರೇ. ಬೆಳ್ಳಿ ದರ ಏರಿಕೆಗೆ ಕಾರಣವೇನು?
1,20,000 ರೂಪಾಯಿ ಇದ್ದ ಬೆಳ್ಳಿ 1 ಕೆಜಿಗೆ ಈಗ 2,95,000 ರೂಪಾಯಿ ಆಗಿದೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಎಐಗಳು ಭಾರತದಲ್ಲಿ ಮತ್ತು ಇಂಟರ್ನ್ಯಾಷನಲ್ ವರ್ಲ್ಡ್ ವೈಡ್ ಬೆಳ್ಳಿಗೆ ತುಂಬಾ ಡಿಮ್ಯಾಂಡ್ ಬಂದಿದೆ. ಇಂಡಸ್ಟ್ರಿಯಲ್ಗಳಲ್ಲಿ ಮತ್ತು ಎಐ ಚಿಪ್ ಸೆಟ್ಗಳನ್ನ ರೆಡಿ ಮಾಡೋದ್ರಲ್ಲಿ, ಸೋಲಾರ್ ಪ್ಯಾನಲ್ಸ್ ಗಳನ್ನ ರೆಡಿ ಮಾಡೋದ್ರಲ್ಲಿ, ಎಲೆಕ್ಟ್ರಿಕ್ ವಾಹನಗಳನ್ನ ರೆಡಿ ಮಾಡೋದ್ರಲ್ಲಿ ಈ ಬೆಳ್ಳಿ ಸೆಮಿ ಕಂಡಕ್ಟರ್ ಆಗಿರೋದ್ರಿಂದ ಈ ಒಂದು ಮಟೀರಿಯಲ್ಗೆ ತುಂಬಾ ಡಿಮ್ಯಾಂಡ್ ಬಂದಿದೆ ವೀಕ್ಷಕರೇ. ಇನ್ನೊಂದು ಕಡೆಗೆ ಚೀನಾದವರು ಕೂಡ ಈ ಒಂದು ಬೆಳ್ಳಿ ಎಕ್ಸ್ಪೋರ್ಟ್ ಬಂದ್ ಮಾಡಿದ್ದು ಬೆಳ್ಳಿಗೆ ಡಿಮ್ಯಾಂಡ್ ಬಂದಿದೆ ಅಂತಾನೆ ಹೇಳ್ಬೋದು. ಬೆಳ್ಳಿ 1 ಕೆಜಿಗೆ ಈಗ 2,95,000 ರೂಪಾಯಿ, ಇನ್ನು 5,000 ರೂಪಾಯಿ ಮಾತ್ರ ಬಾಕಿ 3 ಲಕ್ಷ ರೂಪಾಯಿ ಗಡಿ ದಾಟೋದಕ್ಕೆ. ಮತ್ತೆ ನಮ್ಮ ಕರ್ನಾಟಕ ಸರ್ಕಾರದ ಬಜೆಟ್ ಕೂಡ ಮಾರ್ಚ್ 6ನೇ ತಾರೀಕಿಗೆ ಮಂಡನೆ ಆಗಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. 4,35,000 ಕೋಟಿ ರೂಪಾಯಿ ಗಾತ್ರ ನಮ್ಮ ಕರ್ನಾಟಕದ ಬಜೆಟ್ ಆಗಿರುವಂತದ್ದು ವೀಕ್ಷಕರೇ. ಈ ಬಾರಿ ಈ ಒಂದು ಬಜೆಟ್ ನಲ್ಲೂ ಕೂಡ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಮೊದಲು ಮೀಸಲಿಡಲಾಗುತ್ತೆ. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಗೆ 40,000 ಕೋಟಿ ರೂಪಾಯಿಗೂ ಅಧಿಕ ಹಣ ಬೇಕಾಗಿ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಈ ವರ್ಷವೂ ಕೂಡ ಲಕ್ಷಾಂತರ ಫಲಾನುಭವಿಗಳು ಆಡ್ ಆಗಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಹೋದ ವರ್ಷ ಕೊಟ್ಟ ಅನುದಾನ ಈ ವರ್ಷ ಕೊಡೋದಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಒಂದು ಕಡೆಗೆ GST ಬದಲಾವಣೆ ಮಾಡಿರೋದ್ರಿಂದ ಕರ್ನಾಟಕದ ಆದಾಯದಲ್ಲೂ ಕೂಡ 6% ಕಡಿಮೆ ಆಗಿದೆ ಅಂತ ಕಾಂಗ್ರೆಸ್ ಪಕ್ಷದವರು ಹೇಳಿರುವಂತದ್ದು. ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.